ಎಲ್ಲರಿಗೂ ತುಂಬಾ ಸುಲಭವಾಗಿ ಅವರೆಕಾಯಿ ವೆಜಿಟೇಬಲ್ಸ್ ಉಪ್ಪಿಟ್ಟನ್ನ ಹೇಗ್ ಮಾಡೋದಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿಸ್ ವ್ಲಾಗ್. ನಾನು ಇಲ್ಲಿ 1 ಲೋಟದಷ್ಟು ರವೆನ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಆಯಿಲ್ ನ ಹಾಕೋತಾ ಇದ್ದೀನಿ. ಇಲ್ಲಾಂದ್ರೆ ತುಪ್ಪ ಯಾವ್ದು ಬೇಕಾದ್ರೂ ಹಾಕೋಬಹುದು. ತುಪ್ಪ ಹಾಕೋದ್ರಿಂದ ನಮ್ಗೆ ಸಾಫ್ಟ್ ಆಗಿ ಉಪ್ಪಿಟ್ಟು ಸಿಗುತ್ತೆ, ಕಾಂಕ್ರೀಟ್ ಆಗಲ್ಲ. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ ಅಂತಾನೆ ಹೇಳ್ಬೋದು. ರವೆ ಡ್ರೈ ಅಂತ ಕೂಡ ಅನ್ಸಲ್ಲ. ಅದಕ್ಕೋಸ್ಕರ ತುಪ್ಪ ಹಾಕೊಂಡು ಹುರ್ಕೊಬೇಕು. ನೆಕ್ಸ್ಟ್ ನಾನಿಲ್ಲಿ ತರಕಾರಿಗಳು ಏನೇನ್ ಬೇಕಂದ್ರೆ ಇಲ್ಲಿ ಕ್ಯಾರೆಟ್ ಅಂಡ್ ಬೀನ್ಸ್ ಎರಡೇ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಈ ಕ್ಯಾಪ್ಸಿಕಮ್ ಅದೆಲ್ಲ ಕೂಡ ಆಡ್ ಮಾಡಕ್ ಹೋಗ್ಬೇಡಿ, ಟೇಸ್ಟ್ ಕೂಡ ಕ್ಯಾಪ್ಸಿಕಮ್ ಫ್ಲೇವರೇ ಬರುತ್ತೆ. ಇಲ್ಲಿ ಅರ್ಧ ಟೊಮೊಟೊ ಹಾಕೊಂಡಿದೀನಿ ಅಂಡ್ ಮೆಣಸಿನ್ಕಾಯಿ, ಅವರೆಕಾಯಿ 1 ಕಪ್ ಅಷ್ಟು ಸಣ್ಣಗೆ ಅದನ್ನೆಲ್ಲ ತಗೊಂಡಿದೀನಿ ಅಂಡ್ ಈರುಳ್ಳಿ 2 ಹಾಕೊಂಡಿದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಬಾಂಡ್ಲಿ ತಗೊಂಡು ನಾನು 5 ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು, ಸಾಸಿವೆ ಹಾಕಿಲ್ಲ, ನಾನು ಜೀರಿಗೆ ಹಾಕೊಂಡಿದೀನಿ. ಚೆನ್ನಾಗಿ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆಗಿದೆ. ಈಗ ನಾನು ಸ್ವಲ್ಪ ಚಿಲ್ಲಿನ ಹಾಕೊಂಡ್ಬಿಡೋಣ ಸ್ಟಾರ್ಟಿಂಗ್ ಅಲ್ಲೇನೆ. ನೆಕ್ಸ್ಟ್ ಇಲ್ಲಿ ಕರಿಬೇವಿನ ಸೊಪ್ಪು ಕೂಡ ಆಡ್ ಮಾಡ್ಕೊಳ್ಳೋಣ. ಇಲ್ಲೇ ಹಾಗೆ ಇದು 2 ಮಿನಿಟ್ಸ್ ವರ್ಗು ಹಾಗೆ ಫ್ರೈ ಮಾಡ್ಕೊಳ್ತಾ ಇರೋಣ. ಈರುಳ್ಳಿ ಎಲ್ಲ ಆನಿಯನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ನೆಕ್ಸ್ಟ್ ಇಲ್ಲಿ ನಾನು ಅವರೆಕಾಯಿನ ಹಾಕೊಂತಾ ಇದ್ದೀನಿ. ಆದಷ್ಟು ನಾವು ಇಲ್ಲಿಗೆ ಸಣ್ಣಗಾಗಿರುವಂತ ಅವರೆಕಾಯಿನ ಇಟ್ಕೊಂಡ್ರೆ ಬೆಟರ್. ತಿನ್ನೋದಕ್ಕೆ ಕೂಡ ಬಾಯಿ ಸಿಗಲ್ಲ, ಚೆನ್ನಾಗಿರತ್ತಾಗ. ಅಂಡ್ ಕ್ಯಾರೆಟ್ ಬೀನ್ಸ್ ನ ಸಣ್ಣಗಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಕೂಡ ಆಡ್ ಮಾಡ್ಕೊಂಡಿದೀನಿ. ಅಂಡ್ ಅರ್ಧ ಟೊಮೊಟೊನ ಹಾಕೊಂತಾ ಇದೀನಿ. ಈಗ ನೆಕ್ಸ್ಟ್ ಇಲ್ಲಿ ರುಚಿಗೆ ಎಷ್ಟು ಉಪ್ಪು ಬೇಕಾಗುತ್ತೆ ನೋಡ್ಕೊಂಡು ಈಗ್ಲೇನೆ ಹಾಕೊಂಡ್ಬಿಡೋಣ. ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿನ ಆಡ್ ಮಾಡ್ಕೊಳ್ಳೋದ್ರಿಂದನೂ ಕೂಡ ಫ್ಲೇವರ್ ಕೂಡ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಎಲ್ಲೋನ ಆಡ್ ಮಾಡಿ ಎಲ್ಲಾ ಉಪ್ಪಿಟ್ಟು ಕೂಡ, ಇಲ್ಲ ಅಂದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಡ್ರೈ ಅನ್ಸುತ್ತೆ. ಇಲ್ಲಿ ನಾನು 3 ಗ್ಲಾಸ್ ಅಷ್ಟು ವಾಟರ್ನ ಆಡ್ ಮಾಡ್ಕೊಳ್ತಿದ್ದೀನಿ. 1 ಗ್ಲಾಸ್ ಅಷ್ಟು ನಾನು ರವೆನ ಹಾಕೊಂಡಿದ್ದೀನಿ. ಇದು ಕುದಿಲಿ ಅಂತ ಹೇಳಿ ನಾನು 10 to 15 ಮಿನಿಟ್ಸ್ ವರೆಗೂ ವೇಟ್ ಮಾಡಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಆದಷ್ಟು. ರವೆನ ಆಡ್ ಮಾಡ್ಕೊತಾ ಇದೀನಿ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಳ್ಳೇದು, ಇಲ್ಲ ಆದ್ರೆಲ್ಲ ಗಂಟು ಆಗುತ್ತೆ. ಇದು ಕಂಪ್ಲೀಟ್ ಆಗಿದೆ. ಹೀಗೆ ಕೈ ಆಡಿಸ್ತಾ ಇರೋಣ. 2 ಮಿನಿಟ್ಸ್ ಅಲ್ಲಿ ಇದು ರೆಡಿ ಆಗುತ್ತೆ. ಇದನ್ನ ಕುಕ್ಕರ್ ಅಲ್ಲಿ ಕೂಡ ಮಾಡ್ತಾರೆ. ಏನಿಲ್ಲ, ಬಿಸಿ ನೀರನ್ನ ಸಪರೇಟ್ ಆಗಿ ಬೇಯಿಸ್ಕೊಂಡು ಕುಕ್ಕರಿಗೆ ಹಾಕಿ ಜಸ್ಟ್ 1 ವಿಸಲ್ ನ ಕೂಗಿಸ್ಕೊಂಡ್ರೆ ಕುಕ್ಕರ್ ಅಲ್ಲಿ ಕೂಡ ರೆಡಿ ಆಗುತ್ತೆ. ಸೇಮ್ ರೆಸಿಪಿನೇ. ಇದು ನೋಡಿ ಈ ರೀತಿ ಗಟ್ಟಿ ಆಗಿದೆ. ಇದನ್ನ 2 ಮಿನಿಟ್ಸ್ ವರೆಗೂ ಪ್ಲೇಟ್ ನ ಕ್ಲೋಸ್ ಮಾಡಿ ಇಟ್ಕೊಳ್ತೀನಿ, ಆಫ್ ಮಾಡಿ. ಸೊ ಅದ್ರ ಹಬೆನಲ್ಲಿ ಸ್ವಲ್ಪ ಬೇಯ್ಕೊಳ್ಳುತ್ತಿದ್ದು ಟೇಸ್ಟಿಯಾಗಿ ಕೂಡ ಇರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಇದೇ ರೀತಿ ನೀವು ನಿಮ್ಮ ಮನೆಯಲ್ಲಿ ಕೂಡ ಟ್ರೈ ಮಾಡಿ.